ದಿಢೀರಂತ ರಾತ್ರೋರಾತ್ರಿ ಚಿನ್ನ ಮತ್ತು ಬೆಳ್ಳಿ ಬೆಲೆಯಲ್ಲಿ ಮತ್ತೆ ಇಳಿಕೆ ಆಗುತ್ತಾ? ಹೌದು ವೀಕ್ಷಕರೇ, ದೊಡ್ಡ ಮಟ್ಟದಲ್ಲಿ ಕುಸಿತ ಕಾಣ್ತಿದೆಯಾ ಚಿನ್ನ ಮತ್ತು ಬೆಳ್ಳಿ ಬೆಲೆಗಳು? ವೀಕ್ಷಕರೇ, ರಾತ್ರೋರಾತ್ರಿ ಅಂತದ್ದು ಏನಾಗ್ತಿದೆ ಚಿನ್ನ ಮತ್ತು ಬೆಳ್ಳಿ ಮಾರ್ಕೆಟ್ ಅಲ್ಲಿ ಏನ್ ನಡೀತಾ ಇದೆ? ಈಗ ಮನೆಯಲ್ಲಿ ಬಂಗಾರ ಇಟ್ಟಿದ್ರೆ ಏನು ಹೊಸ ನಿಯಮಗಳು ನಿಮಗೆ ಅಪ್ಲೈ ಆಗಬಹುದು? ಹೊಸದಾಗಿ ಖರೀದಿ ಮಾಡೋರು ಈಗ ಖರೀದಿ ಮಾಡಬೇಕಾ ಬೇಡವಾ? ಎಲ್ಲ ಒಂದು ಮಾಹಿತಿ ಕೂಡ ನಿಮಗೆ ವಿಡಿಯೋದಲ್ಲಿ ಸಿಗಲಿದೆ. ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ನೀವು ಕೊನೆ ತನಕ ನೋಡ್ತಾ ಇರಿ. ನೋಡಿ ವೀಕ್ಷಕರೇ, ಮನೆಯಲ್ಲಿ ಬಂಗಾರ ಇಟ್ಟಿದ್ರೆ ಅಥವಾ ಚಿನ್ನ ಬೆಳ್ಳಿ ಖರೀದಿ ಮಾಡಲು ನೀವು ಪ್ಲಾನ್ ಮಾಡ್ತಿದ್ರೆ ವಿಡಿಯೋನ ಪೂರ್ತಿಯಾಗಿ ನೋಡಿ. ಯಾಕಂದ್ರೆ ಈಗ ಬೆಲೆಗಳು ಇಳಿಕೆ ಆಗ್ತಿದ್ದಾವೆ. ಮತ್ತೆ ಇಳಿಕೆ ಆದ್ರೆ ಯಾವಾಗ ತಗೋಬೇಕು? ಈಗ ತಗೋಬೇಕಾ ಬೇಡವಾ? ಬಂಗಾರ ಖರೀದಿ ಮಾಡುವಾಗ ಜನರು ಎಲ್ಲಿ ಮೋಸ ಹೋಗ್ತಾರೆ ನೋಡಿ. 3 ಇಂಪಾರ್ಟೆಂಟ್ ಪಾಯಿಂಟ್ಸ್ ನಾವು ನಿಮಗೆ ಹೇಳ್ತೇವೆ. ಸೊ ಈ 3 ಕೂಡ ನೀವು ಚೆಕ್ ಮಾಡಬೇಕು ಬಂಗಾರ ಖರೀದಿ ಮಾಡುವಾಗ. ಅಂದ್ರೆ ಮಾತ್ರ ನೀವು ಕೊಟ್ಟಿರೋ ಹಣಕ್ಕೆ ಒಂದು ಗ್ಯಾರಂಟಿ ಸಿಗುತ್ತೆ ವೀಕ್ಷಕರೇ. ಅದಕ್ಕಿಂತ ಮುಂಚೆ ನೀವು ಇನ್ನೂ ಕೂಡ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದ್ರೆ, ಪ್ರತಿಯೊಬ್ರು ಕೂಡ ಯಾರೆಲ್ಲ ಬಂಗಾರ ಬೆಳ್ಳಿ ಬೆಲೆ ಇಳಿಕೆ ಆಗಲಿ ಅಂತ ಆಸೆ ಪಡ್ತಿದ್ದೀರಾ, ಬೇಗನೆ ವಿಡಿಯೋಗೆ ಲೈಕ್ ಮಾಡಿ. ಹಾಗೂ ಪ್ರತಿಯೊಬ್ರು ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ನಾವು ಕೇಳೋ ಪ್ರಶ್ನೆಗೆ ದಯಮಾಡಿ ಕಮೆಂಟ್ ಮಾಡಿ. ನಿಮ್ಮ ಪ್ರಕಾರ ಬಂಗಾರದ ಸರಿಯಾದ ಬೆಲೆ ಎಷ್ಟಾಗಬೇಕು? ಬಡ ಜನರು ಕೂಡ ಸುಲಭವಾಗಿ ಬಂಗಾರ ಖರೀದಿ ಮಾಡಬೇಕು ವೀಕ್ಷಕರೇ. ಸೊ ನಿಮ್ಮ ಅನಿಸಿಕೆ ದಯವಿಟ್ಟು ಕಮೆಂಟ್ ಅಲ್ಲಿ ನಮಗೆ ತಿಳಿಸಿ. ನಮ್ಮ ಪ್ರಕಾರ ಬಂಗಾರ 1 ಲಕ್ಷ ರೂಪಾಯಿ ಆದ್ರೆ ತುಂಬಾ ಒಳ್ಳೇದು. ನಿಮ್ಮ ಪ್ರಕಾರ ಎಷ್ಟಾಗಬೇಕು ಕಮೆಂಟ್ ಮಾಡಿ. ನೋಡಿ, ಮೊದಲಿಗೆ ಹೇಳ್ಬೇಕಂದ್ರೆ ಬೆಳ್ಳಿ ಬೆಲೆ ಮತ್ತೆ ಏರಿಕೆ ಆಗಿತ್ತು, ಈಗ ಮತ್ತೆ ಇಳಿಕೆ ಆಗ್ತಿದೆ. ಬಂಗಾರ ಬೆಲೆ ಕೂಡ ಇಳಿಕೆ ಆಗುವ ಎಲ್ಲಾ ಒಂದು ಮುನ್ಸೂಚನೆ ಕಂಡು ಬರ್ತಾ ಇದೆ. ಹಾಗಾದ್ರೆ ಈಗ ತಗೋಬೇಕಾ ಬೇಡವಾ? ನೋಡಿ, ಸ್ವಲ್ಪ ವೇಟ್ ಮಾಡಿ. ಎದಕ್ಕಂದ್ರೆ ಇನ್ನು 1 ವಾರದಲ್ಲಿ ಬೆಲೆಗಳು ಇಳಿಕೆ ಆಗುವ ಸಾಧ್ಯತೆ ಇದೆ ಅಂತ ತಜ್ಞರು ಹೇಳ್ತಿದ್ದಾರೆ. ಎದಕ್ಕೆಂತ ಇದಕ್ಕೆ ಕಾರಣ ಕೂಡ ಹೇಳ್ತೇವೆ. ಎದಕ್ಕಂದ್ರೆ ಅಮೆರಿಕನ್ ಡಾಲರ್ ಏನಿದೆ ಅದು ವೀಕ್ ಆಗಿತ್ತು, ಈಗ ಮತ್ತೆ ಬಲವಾಗ್ತಿದೆ. ಸೊ ಯಾವಾಗ ಅಮೆರಿಕನ್ ಡಾಲರ್ ಬಲವಾಗುತ್ತೆ ಬೆಲೆಗಳು ಇಳಿಕೆ ಆಗುತ್ತೆ ವೀಕ್ಷಕರೇ. ಇತ್ತ ಕಚ್ಚಾ ತೈಲಗಳ ಬೆಲೆ ಕೂಡ ಇಳಿಕೆ ಆಗ್ತಿದ್ದಾವೆ. ಸೊ ಮತ್ತೆ ಬಂಗಾರ ಮತ್ತು ಬೆಳ್ಳಿ ಬೆಲೆಯಲ್ಲಿ ಕೂಡ ಭಾರಿ ಬದಲಾವಣೆ ಆಗಬಹುದು. ನೋಡಿ, ಇದು ಮುಖ್ಯವಾಗಿ ನೋಡಬಹುದು ನೀವು, 2,40,000 ರೂಪಾಯಿ ಆಗಿತ್ತು ಆಗಸ್ಟ್ ತಿಂಗಳಲ್ಲಿ 12ನೇ ತಾರೀಕಿಗೆ. ಈಗ 6,600 ರೂಪಾಯಿ ಅಷ್ಟು ಇಳಿಕೆಯಾಗಿ 2,34,000 ರೂಪಾಯಿ ತನಕ ಬಂದಿತ್ತು. ಈಗ ಮತ್ತೆ 2,000 ಮೇಲೆ ರೇಟ್ ಹೋಗಿದೆ. ಅಂದ್ರೆ ಇದರ ಅರ್ಥ ಏನು? ದೊಡ್ಡ ಮಟ್ಟದಲ್ಲಿ ಏರಿಕೆಯಾಗಿ ಮತ್ತೆ ಇಳಿಕೆ ಆಗೋದಕ್ಕೆ ಪ್ರಾರಂಭವಾಗಿದೆ. ಯಾವಾಗ ಬೆಲೆಗಳು ಏರಿಕೆ ಆಗ್ಬಿಡುತ್ತೆ ಅವಾಗ ಪ್ರಾಫಿಟ್ ಬುಕ್ ಅನ್ನ ಮಾಡ್ತಾರೆ. ನೀವು ನೋಡಬಹುದು 2 ಲಕ್ಷ ರೂಪಾಯಿಂದ 3 ಲಕ್ಷ ರೂಪಾಯಿ ತನಕ ಬೆಲೆ ಹೋಗಿತ್ತು. ಯಾವಾಗ 3 ಲಕ್ಷ ರೂಪಾಯಿ ತನಕ ಬೆಲೆ ಹೋಗಿತ್ತಲ್ಲ, ಅಲ್ಲಿಂದ ದೊಡ್ಡ ಮಟ್ಟದಲ್ಲಿ ಕುಸಿತ ಕೂಡ. ಅಂದ್ರೆ 3 ಲಕ್ಷ ರೂಪಾಯಿಂದ ದಿಢೀರ್ ಅಂತ ಬೆಲೆ 2,10,000 ರೂಪಾಯಿ ತನಕ ಬಂದಿದ್ದು ಕೂಡ ಇದೆ. ಸೊ ಈಗ ಏನ್ ಏರಿಕೆ ಆಗಿದೆ ನೋಡಿ, ಇದು ತಾತ್ಕಾಲಿಕ ಏರಿಕೆ. ನೋಡಿ, ಬೆಳ್ಳಿ ಯಾವ ತರ ವರ್ಕ್ ಆಗುತ್ತೆ? ಇದು ಮಾರ್ಕೆಟ್ ಮೇಲೆ ಡಿಪೆಂಡ್ ಆಗಿರುತ್ತೆ ಫಸ್ಟ್. ಸೆಕೆಂಡ್, ಡಿಮ್ಯಾಂಡ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಯಾವಾಗ ಡಿಮ್ಯಾಂಡ್ ಕ್ರಿಯೇಟ್ ಆಗುತ್ತೆ ಅವಾಗ ಬೆಲೆ ಏರಿಕೆ ಆಗುತ್ತೆ. ಡಿಮ್ಯಾಂಡ್ ಖತಮ್ ಆದಾಗ ಬೆಲೆಗಳು ಮತ್ತೆ ಇಳಿಕೆ ಆಗುತ್ತೆ. ಸೊ ಬೆಳ್ಳಿಯಲ್ಲಿ ಹೂಡಿಕೆ ಮಾಡೋರು ತುಂಬಾ ಹುಷಾರಾಗಿರ್ಬೇಕು. ಯಾಕಂದ್ರೆ ತುಂಬಾ ಮಾರ್ಕೆಟ್ ವೊಲಟಿಲಿಟಿ ಇದೆ. ಇದಕ್ಕೆ ತುಂಬಾ ಡೇಂಜರ್ ಅಂತಾನೂ ಕೂಡ ಕರೀತಾರೆ. ಕೆಲವೊಮ್ಮೆ ನೀವು ಹಾಕಿರೋ ಹಣ ನಷ್ಟ ಕೂಡ ಆಗುತ್ತೆ, ಕೆಲವೊಮ್ಮೆ ದೊಡ್ಡ ಲಾಭ ಕೂಡ ನಿಮಗೆ ಬೆಳ್ಳಿಲಿ ಸಿಗೋ ಚಾನ್ಸ್ ಇರುತ್ತೆ. ಆದ್ರೆ ಇದರಲ್ಲಿ ತುಂಬಾ ರಿಸ್ಕ್ ಕೂಡ ಇದೆ. ಯಾಕಂದ್ರೆ ಇವತ್ತು ಬೆಲೆ ಏರಿಕೆ ಆಗ್ತಿದೆ, ನಾಳೆ ಉಲ್ಟಾ ಹೊಡೆದು ದಿಢೀರ್ ಅಂತ ಮತ್ತೆ ಬೆಲೆ ಕುಸಿತ ಕೂಡ ಕಾಣಬಹುದು. ಸದ್ಯಕ್ಕೆ ನೀವು ಮಾರ್ಕೆಟ್ ಅಬ್ಸರ್ವ್ ಮಾಡ್ತಿರಬಹುದು ವೀಕ್ಷಕರೇ. 2,35,000 ರೂಪಾಯಿ ಅಂತ MCX ಅಲ್ಲಿ ಬೆಳ್ಳಿ ಬೆಲೆ ಟ್ರೇಡ್ ಆಗ್ತಿದೆ. ನೋಡಿ, ಇದು 2,40,000 ರೂಪಾಯಿ ಅಂದ್ರೆ ಮತ್ತೆ 6,000 ರೂಪಾಯಿ ಬೆಲೆ ಇಳಿಕೆ ಆಗಿತ್ತು. ಮತ್ತೆ ಈಗ 2,000 ಮಾರ್ಕೆಟ್ ರಿಕವರಿ ಆಗಿದೆ. ಆದ್ರೆ ಇಲ್ಲಿ ಬೆಲೆಗಳು ಏರಿಕೆ ಆದಾಗ ಲಾಭವನ್ನ ಬುಕ್ ಮಾಡ್ತಾರೆ ಯಾರೆಲ್ಲ 2,10,000 2,15,000ಕ್ಕೆ ಯಾರೆಲ್ಲ ಬೆಳ್ಳಿ ಖರೀದಿ ಮಾಡಿರ್ತಾರಲ್ಲ, ಅವರು 2,35,000 2,40,000 ರೂಪಾಯಿಗೆ ಮಾರಾಟ ಮಾಡ್ತಾರೆ. ಯಾವಾಗ ಹೆಚ್ಚು ಜನರು ಮಾರಾಟ ಮಾಡ್ತಾರೆ ಬೆಳ್ಳಿ ಬಂಗಾರ, ಅವಾಗ ಬೆಲೆಗಳು ಇಳಿಕೆ ಆಗುತ್ತೆ ಅಂತಾನೆ ಹೇಳ್ಬೋದು. ಹಾಗಾದ್ರೆ MCX ಪ್ರಕಾರ ಇವತ್ತು ಬೆಳ್ಳಿ ಬೆಲೆ ಏನು? 2,37,000 ರೂಪಾಯಿ ಇದೆ. ಇದು ಪ್ರೆಸೆಂಟ್ ರೇಟು. ಆದ್ರೆ ನೀವೇನಾದ್ರೂ ಅಂಗಡಿಗಳಲ್ಲಿ ಅಥವಾ ಬೆಳ್ಳಿಯ ಒಂದು ಆಭರಣ ತಗೋತೀರಾ, ಬೆಳ್ಳಿಯ ಒಂದು ಜ್ಯುವೆಲರ್ಸ್ ಗಳನ್ನ ತಗೋತೀರಾ, ಬೆಳ್ಳಿ ಖರೀದಿ ಮಾಡ್ತೀರಾ ಅಂದ್ರೆ ಅಂಗಡಿಯಲ್ಲಿ ಅದ್ರದ್ದು ಬೆಲೆ 1 kgಗೆ 2,55,000 ರೂಪಾಯಿ ಇವತ್ತಿನ ಬೆಲೆ ಇದೆ. ನೋಡಿ, ತುಂಬಾ ಜನ ಬೆಳ್ಳಿ ಆನ್ಲೈನ್ ನಲ್ಲೂ ಕೂಡ ಖರೀದಿ ಮಾಡ್ತಾರೆ. ಇದಕ್ಕೆ ETF ಅಂತ ಕರೀತಾರೆ, ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್ ಅಂತ ಬರುತ್ತೆ. ಅದು ನೀವು ಬೆಳ್ಳಿನೂ ಖರೀದಿ ಮಾಡಬಹುದು, ಬಂಗಾರನು ಕೂಡ ಖರೀದಿ ಮಾಡಬಹುದು. ಈಗ ಬೆಲೆ 2,35,000 ಇದೆ. ಮುಂದಿನ ವರ್ಷ ಬೆಲೆ 3 ಲಕ್ಷ ಆಯ್ತು ಅಂದ್ರೆ ನಿಮಗೆ ಮುಂದಿನ ವರ್ಷ ನೀವು ಮಾರಾಟ ಮಾಡಬಹುದು ಆನ್ಲೈನ್ ನಲ್ಲಿ. ಸೊ ಅಲ್ಲಿ ನಿಮಗೆ 50,000 ಲಾಭ ಸಿಗುತ್ತೆ. ಮತ್ತೇನಾದ್ರೂ ಬೆಲೆ 2 ಲಕ್ಷ ಆಯ್ತು ಅಂದ್ರೆ ನೀವು ಕೊಟ್ಟಿರೋ 35,000 ಲಾಸ್ ಅಂತಾನೆ ಹೇಳ್ಬಹುದು. ಅಂದ್ರೆ ನಷ್ಟ ಕೂಡ ಇರುತ್ತೆ, ಇದರ ಲಾಭ ಕೂಡ ಇರುತ್ತೆ. ಸೊ ಯಾರೆಲ್ಲ ಮನೆಯಲ್ಲಿ ಬಂಗಾರ ಬೆಳ್ಳಿ ಇಟ್ಟಿರ್ತಾರೆ ನೋಡಿ, ಅವರು ಬೆಲೆ ಏರಿಕೆ ಆಗ್ಲಿ ಅಂತ ಕೇಳ್ಕೊತಾರೆ. ಆದ್ರೆ ತುಂಬಾ ಜನ ಹೊಸದಾಗಿ ಖರೀದಿ ಮಾಡೋರು ಬೆಲೆ ಇಳಿಕೆ ಆಗ್ಲಿ ಅಂತ ಕಾಯ್ತಿರ್ತಾರೆ. ನೋಡಿ, ಇದರಲ್ಲೂ ಬಂಗಾರದಲ್ಲೂ ಕೂಡ ಇದು ವರ್ಕ್ ಆಗ್ತಿದೆ. ಬಂಗಾರದಲ್ಲೂ ಕೂಡ ಸದ್ಯಕ್ಕೆ ಒಂದು ದಿನದಲ್ಲಿ ಮತ್ತೆ 2,000-3,000 ಬೆಲೆ ಏರಿಕೆ ಆಗಿದೆ. ಆದ್ರೆ ಮೊನ್ನೆ ಬೆಲೆ ದೊಡ್ಡ ಮಟ್ಟದಲ್ಲಿ ಕುಸಿತವಾಗಿದೆ. ನೋಡಿ, 2,500-3,000 ರೂಪಾಯಿ ಚಿನ್ನದ ಬೆಲೆಯಲ್ಲಿ ಇಳಿಕೆ ಆಗಿದೆ. ಅಂದ್ರೆ ಇಳಿಕೆಯಾಗಿ ಮತ್ತೆ ಮಾರ್ಕೆಟ್ ಉಲ್ಟಾ ಮತ್ತೆ ರಿವರ್ಸ್ ಹೊಡೆದಿದೆ. ನೋಡಿ, ಇದು ತಾತ್ಕಾಲಿಕ ಏರಿಕೆಯ ಅಥವಾ ಮತ್ತೆ ಒಂದು ಹೊಸ ರೆಕಾರ್ಡ್ ಬ್ರೇಕ್ ಮಾಡುತ್ತಾ ಬಂಗಾರದ ಬೆಲೆ? ಈ ಒಂದು ಪ್ರಶ್ನೆಗೆ ಉತ್ತರ ಕೂಡ ಏನಂದ್ರೆ, ಸದ್ಯಕ್ಕೆ ಮಾರ್ಕೆಟ್ ಈಗ ಮೇಲ್ ಹೋಗ್ತಾ ಇದೆ. ಆದ್ರೆ ಯಾವಾಗ ಮಾರ್ಕೆಟ್ ಮೇಲ್ ಹೋಗುತ್ತೆ, ಬಂಗಾರದ ಬೆಲೆ ಏರಿಕೆ ಆಗುತ್ತೆ,
ಅಲ್ಲಿ ಮಾರ್ಕೆಟು ಸಸ್ಟೇನ್ ಆಗಬೇಕು. ಅಂದ್ರೆ ಅಲ್ಲಿ ಹೂಡಿಕೆದಾರರು ಮತ್ತೆ ಖರೀದಿ ಮಾಡೋದಕ್ಕೆ ಆಸೆ ಪಡಬೇಕು. ಯಾವಾಗ ಖರೀದಿ ಮಾಡೋರು ತಮ್ಮ ಒಂದು ಮಾರಾಟವನ್ನ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾರೆ, ಖರೀದಿ ಮಾಡೋದರ ಬದಲಾಗಿ ಮಾರಾಟ ಮಾಡೋರ ಸಂಖ್ಯೆ ಜಾಸ್ತಿ ಆಗುತ್ತೆ ನೋಡಿ, ಅವಾಗ ಮಾರ್ಕೆಟ್ ಅಲ್ಲಿ ದೊಡ್ಡ ಮಟ್ಟದಲ್ಲಿ ಕುಸಿತ ಕಂಡು ಬರುತ್ತೆ. ಲಾಸ್ಟ್ ಟೈಮ್ ಇದೇ ಪ್ರಕಾರ ಆಗಿತ್ತು. ಯಾವಾಗ ಜೂನ್ ತಿಂಗಳಲ್ಲಿ, ಮೇ ತಿಂಗಳಲ್ಲಿ ಯಾವಾಗ ಬೆಲೆ 1,60,000 ಆಗಿತ್ತಲ್ಲ, ಅಲ್ಲಿಂದ ಬೆಲೆ 1,40,000 ರೂಪಾಯಿ ತನಕ ಇಳಿಕೆ ಆಗಿದ್ದು ಕೂಡ ಇದೆ. ಈಗ ಮತ್ತೆ ಬೆಲೆ ಅಲ್ಲಿಗೆ ಬಂದಿದೆ, 1,54,000 ರೂಪಾಯಿ ಅಂತ ಬಂಗಾರದ ಬೆಲೆ ಟ್ರೇಡ್ ಆಗ್ತಿದೆ. ಆದ್ರೆ ಇಲ್ಲಿಂದ ಮಾರ್ಕೆಟ್ ಉಲ್ಟಾ ಕೂಡ ಹೊಡಿಬಹುದು ಅಂತ ಹೇಳಲಾಗ್ತಾ ಇದೆ. ಯಾಕಂದ್ರೆ ಲಾಸ್ಟ್ ಟೈಮು ಇಲ್ಲಿಂದ ಬೆಲೆಗಳು ಉಲ್ಟಾ ಹೊಡೆದಿತ್ತು. ಅಂದ್ರೆ ಉಲ್ಟಾ ಅಂದ್ರೆ ಏನು, ಕೆಳಗೆ ಬಂದಿತ್ತು ಬೆಲೆ. ಈ ಬಾರಿ ಕೂಡ ಬೆಲೆಗಳು ಇಳಿಕೆ ಆಗುತ್ತಾ ನೋಡಿ. 3 ಪ್ರಮುಖ ಕಾರಣ ಏನಂದ್ರೆ, ಜಾಗತಿಕ ಮಟ್ಟದಲ್ಲಿ ಚೀನಾ ದೇಶದವರು ಮತ್ತೆ ಬಂಗಾರ ಖರೀದಿ ಮಾಡಲು ಮುಂದಾಗಿದ್ದಾರೆ. ಸೊ ಯಾವಾಗ ಈ ತರ ದೊಡ್ಡ ದೊಡ್ಡ ದೇಶಗಳು, ಸೆಂಟ್ರಲ್ ಬ್ಯಾಂಕುಗಳು, ಇನ್ಸ್ಟಿಟ್ಯೂಷನ್ ಬ್ಯಾಂಕುಗಳು ಬಂಗಾರದಲ್ಲಿ ಹೂಡಿಕೆ ಮಾಡಲು ಪ್ರಾರಂಭ ಮಾಡ್ತಾರೆ, ಅವಾಗ ಬಂಗಾರದಲ್ಲಿ ಈ ತರ ನಮಗೆ ಮೂಮೆಂಟಮ್ ನೋಡೋಕ್ ಸಿಗುತ್ತೆ. ಅಂದ್ರೆ ಒಂದು ಬೆಲೆ ಏರಿಕೆ ನೋಡೋಕ್ ಸಿಗುತ್ತೆ. ಅವರು ಬಂಗಾರ ಖರೀದಿ ಮಾಡೋದು ಎದಕ್ಕಂದ್ರೆ ಡಾಲರ್ನ ವಿಥಲ್ಡ್ ಆಗಿ, ಅಂದ್ರೆ ಡಾಲರ್ನ ಬದಲಾಗಿ ಬಂಗಾರದಲ್ಲಿ ಕೆಲವರು ಟ್ರೇಡ್ ಮಾಡ್ತಾರಲ್ಲ, ಸೊ ಬಂಗಾರಕ್ಕೆ ಡಿಮ್ಯಾಂಡ್ ಕ್ರಿಯೇಟ್ ಆಗ್ಬಿಡುತ್ತೆ. ಅಮೆರಿಕನ್ ಡಾಲರ್ ಬಲವಾಯಿತು ಅಂದ್ರೆ ಅವಾಗ ಬಂಗಾರ ಬೆಳ್ಳಿ ಬೆಲೆ ಇಳಿಕೆ ಆಗುತ್ತೆ. ಒಂದು ವೇಳೆ ಅಮೆರಿಕನ್ ಡಾಲರ್ ವೀಕ್ ಆಯಿತು ಅಂದ್ರೆ ಬಂಗಾರ ಬೆಳ್ಳಿ ಬೆಲೆಯಲ್ಲಿ ಏರಿಕೆ ಆಗುತ್ತೆ ವೀಕ್ಷಕರೇ. ಇನ್ನು ಎರಡನೇದಾಗಿ ಡಿಮ್ಯಾಂಡ್ ಅಂಡ್ ಸಪ್ಲೈ. ಯಾವಾಗ ಮಾರ್ಕೆಟ್ ಅಲ್ಲಿ ಬಂಗಾರ ಕಡಿಮೆ ಇರುತ್ತೆ, ಖರೀದಿ ಮಾಡೋರ ಸಂಖ್ಯೆ ಜಾಸ್ತಿ ಇರುತ್ತೆ, ಅವಾಗ ಬಂಗಾರದ ಬೆಲೆ ಏರಿಕೆ ಆಗುತ್ತೆ. ಈಗ ಏನಾಗ್ತಿದೆ, ಬಂಗಾರಕ್ಕೆ ಡಿಮ್ಯಾಂಡ್ ಮತ್ತೆ ಕ್ರಿಯೇಟ್ ಆಗಿದೆ, ಮಾರ್ಕೆಟ್ ಅಲ್ಲಿ ಬಂಗಾರ ಇಲ್ಲ, ಸೊ ಈಗ ಬೆಲೆ ಏರಿಕೆ ಆಗ್ತಿದೆ. ಆದ್ರೆ ಮುಂದಿನ ಬರೋ ದಿನ ಯಾರಾದ್ರೂ ಜನರು ತಮ್ಮ ಹತ್ತಿರವರು ಬಂಗಾರ ಮಾರಾಟ ಮಾಡಿದ್ರೆ ಈ ಬೆಲೆ ಏರಿಕೆ ನೋಡಿ ಅವಾಗ ಅವರು ಲಾಭ ಮಾಡ್ತಾರೆ, ಬಂಗಾರದ ಮಾರ್ಕೆಟ್ ಇಳಿಕೆ ಆಗುತ್ತೆ. ನೋಡಿ, ಈಗ 18 ಕ್ಯಾರೆಟ್ ಚಿನ್ನದ ಬೆಲೆ ಎಷ್ಟಾಗಿದೆ, 1,16,000 ರೂಪಾಯಿ. ನೋಡಿ, ಇದು 18 ಕ್ಯಾರೆಟ್ ಅಂತ ಆಗಿರೋದ್ರಿಂದ ಇದ್ರ ಮೇಲೆ ಮೇಕಿಂಗ್ ಚಾರ್ಜ್ ಅಂತ ಎಕ್ಸ್ಟ್ರಾ ಇರುತ್ತೆ, ಮತ್ತೆ GST ಕೂಡ ಎಕ್ಸ್ಟ್ರಾ ಇರುತ್ತೆ. ಇಲ್ಲಿ ತುಂಬಾ ಜನ ಎಲ್ಲಿ ಮೋಸ ಹೋಗ್ತಾರೆ, 3 ಇಂಪಾರ್ಟೆಂಟ್ ಪಾಯಿಂಟ್ ಇಲ್ಲೂ ಕೂಡ ಇದೆ. ಒಂದು, ತುಂಬಾ ಜನ ಹಾಲ್ ಮಾರ್ಕ್ ನೋಡೋದಿಲ್ಲ. 18 ಕ್ಯಾರೆಟ್ ಅಂದ್ರೆ 75% ಬಂಗಾರ ಇರಬೇಕು. ಈಗ 10 ಗ್ರಾಮ್ದು 18 ಕ್ಯಾರೆಟ್ದು ಒಂದು ನೆಕ್ಲೆಸ್ ನೀವು ತಗೋತೀರಾ ಅಂದ್ರೆ, ಬಂಗಾರದ ಉಂಗುರ ತಗೋತೀರಾ ಅಂದ್ರೆ 10 ಗ್ರಾಮ್ದು, ಅದರಲ್ಲಿ 7.5% ಆದ್ರೂ ಬಂಗಾರ ಇರಬೇಕು. ರಿಮೈನಿಂಗ್ ಏನು ಆ ಒಂದು 2.5% ಇರುತ್ತೆ ನೋಡಿ, ಅದು ರಿಮೈನಿಂಗ್ ಮೆಟಲ್ಸ್ ಅನ್ನ ಅಂದ್ರೆ ಕಾಪರ್, ಸಿಲ್ವರ್ ಮಿಕ್ಸ್ ಮಾಡಿ ಒಂದು ಬಂಗಾರದ ಆಭರಣ ರೆಡಿ ಮಾಡಿರ್ತಾರೆ. ಸೊ 18 ಕ್ಯಾರೆಟ್ ಅಂದ್ರೆ 75% ಅದರಲ್ಲಿ ಬಂಗಾರ ಇರಲೇಬೇಕು. ಸೊ ಇದಕ್ಕೆ ನಿಮಗೆ ಗ್ಯಾರಂಟಿ ಆಗಿ ಒಂದು BIS ಹಾಲ್ ಮಾರ್ಕ್ ಸಿಗುತ್ತೆ. 18 ಕ್ಯಾರೆಟ್ ಅಂದ್ರೆ 18K ಅಂತ ಬರೆದು BIS ಹಾಲ್ ಮಾರ್ಕ್ ಹಾಕಿ ನಿಮಗೆ ಕೊಟ್ಟಿರ್ತಾರೆ. ಇನ್ನು 22 ಕ್ಯಾರೆಟ್ ತಗೋಬೇಕಾ, 18 ಕ್ಯಾರೆಟ್ ತಗೋಬೇಕಾ ಅಂತ ತುಂಬಾ ಜನ ಕೇಳ್ತಾರೆ. ವೀಕ್ಷಕರೇ, 18 ಕ್ಯಾರೆಟ್ ಬದಲಾಗಿ ನೀವು 22 ಕ್ಯಾರೆಟ್ ತಗೊಳ್ಳಿ, ತುಂಬಾ ಒಳ್ಳೇದು. ಯಾಕಂದ್ರೆ 22 ಕ್ಯಾರೆಟ್ ಅಲ್ಲಿ ನಿಮಗೆ ರೆಡಿಮೇಡ್ 916 BIS ಹಾಲ್ ಮಾರ್ಕ್ ಸಿಕ್ಬಿಡುತ್ತೆ. 18 ಕ್ಯಾರೆಟ್ ಅಲ್ಲಿ ತುಂಬಾ ಜನ ಹಾಲ್ ಮಾರ್ಕ್ ಇಲ್ಲದಿರೋ ಬಂಗಾರ ತುಂಬಾ ಮಾರಾಟ ಮಾಡ್ತಿದ್ದಾರೆ ಅಂತ ಒಂದು ಕಂಪ್ಲೇಂಟ್ ಕೂಡ ಇರುವಂತದ್ದು. ಸೊ ವೀಕ್ಷಕರೇ, ಇಂಪಾರ್ಟೆಂಟ್ ಆಗಿ ನೀವು 22 ಕ್ಯಾರೆಟ್ ಅಲ್ಲಿ ಈಸಿಯಾಗಿ ಹಾಲ್ ಮಾರ್ಕ್ ಇದ್ದ ಚಿನ್ನ ತಗೋಬಹುದು. ಆದ್ರೆ 18 ಕ್ಯಾರೆಟ್ಗೆ ಕಂಪೇರ್ ಮಾಡಿದ್ರೆ 22 ಕ್ಯಾರೆಟ್ ಚಿನ್ನದ ಬೆಲೆ ಸ್ವಲ್ಪ ಬೆಲೆ ಜಾಸ್ತಿ ಇರುತ್ತೆ. ಇಲ್ಲಿ ಎರಡನೇ ತಪ್ಪು ತುಂಬಾ ಜನ ಏನ್ ಮಾಡ್ತಾರೆ, ಈಗ ಬಂಗಾರದ ಬೆಲೆ ಮುಂದಿನ ವರ್ಷ 2 ಲಕ್ಷ ಆಗ್ಬಹುದು ಅಂತ ಆಭರಣದಲ್ಲಿ ಹೂಡಿಕೆ ಮಾಡ್ತಾರೆ. ಸೊ ನೀವು ಆಭರಣದಲ್ಲಿ ಹಣ ಹೂಡಿಕೆ ಮಾಡಿದ್ರೆ ನೀವೇನದು ಮೇಕಿಂಗ್ ಚಾರ್ಜ್ ಕೊಟ್ಟಿರ್ತೀರಾ, ಲಕ್ಷಕ್ಕೆ 10,000 ರೂಪಾಯಿ, ಅದು ನಿಮಗೆ ವಾಪಸ್ ಬರೋದೇ ಇಲ್ಲ. ಸೊ ವೀಕ್ಷಕರೇ, ನೀವು ಹೂಡಿಕೆ ಮಾಡ್ಬೇಕಂದ್ರೆ 24 ಕ್ಯಾರೆಟ್ ತಗೋಬೇಕು. ಅದಕ್ಕಿಂತ ಮುಂಚೆ 22 ಕ್ಯಾರೆಟ್ ಚಿನ್ನದ ಬೆಲೆ ಎಷ್ಟು, ಇವತ್ತು ಭಾರತೀಯ ಒಂದು ಮಾರ್ಕೆಟ್ ನ ಪ್ರಕಾರ 22 ಕ್ಯಾರೆಟ್ ಚಿನ್ನದ ಬೆಲೆ 1,42,000 ರೂಪಾಯಿ ಹತ್ರ ಇದೆ. ಅಂದ್ರೆ ಇದು 916 ಅಂತ ನಾವು ಕರಿತೀವಿ. 91.6% ಇದರಲ್ಲಿ ಬಂಗಾರ ಇರುತ್ತೆ. ರಿಮೈನಿಂಗ್ 8.4% ಏನಿರುತ್ತೆ ನೋಡಿ, ಅದು ಮಾತ್ರ ಮೆಟಲ್ಸ್ ಅನ್ನ ಮಿಕ್ಸ್ ಮಾಡಿ ಆಭರಣ ರೆಡಿ ಮಾಡಿರ್ತಾರೆ. ವೀಕ್ಷಕರೇ, ಇಲ್ಲಿ ಇಂಪಾರ್ಟೆಂಟ್ ಆಗಿ ನೀವು ಅಬ್ಸರ್ವ್ ಮಾಡಬೇಕು, 22 ಕ್ಯಾರೆಟ್ ಅಂದ್ರೆ 22K ಅಂತ ಬರೆದು BIS ಹಾಲ್ ಮಾರ್ಕ್ ಹಾಕಿ 22K 916 ಅಂತ ಕೂಡ ತುಂಬಾ ಕಡೆ ಬರ್ದಿರ್ತಾರೆ. ಇಲ್ಲಿ ಇಂಪಾರ್ಟೆಂಟ್ ಆಗಿ ಹೇಳ್ಬೇಕಂದ್ರೆ HUID ಕೋಡ್ ಕೂಡ ಈಗ ಬರ್ತಾ ಇದೆ. ಸೊ HUID ಕೋಡ್ ಇದ್ದ ಬಂಗಾರ ತಗೊಂಡ್ರಂದ್ರೆ ತುಂಬಾ ಒಳ್ಳೇದು, ನೀವು ಕೊಟ್ಟಿರೋ ಹಣ ಸೇಫ್ ಆಗಿರುತ್ತೆ ಬಂಗಾರದ ರೂಪದಲ್ಲಿ ಅಂತಾನೆ ಹೇಳ್ಬೋದು. HUID ಕೋಡ್ ಅಂದ್ರೆ ಏನು, ಇದು ಒಂದು 6 ಡಿಜಿಟ್ ನ ಒಂದು ಕೋಡ್ ಅಂತಾನೆ ಹೇಳ್ಬೋದು. ಆ ಒಂದು ಕೋಡ್ ನೀವು BIS ಎಂಬ ಒಂದು ಆಪ್ ಇದೆ, ಕೇರ್ ಆಪ್, BIS ಕೇರ್ ಆಪ್, ಅದರಲ್ಲಿ ಹಾಕಿದ್ರೆ ಅಲ್ಲಿ ನಿಮ್ದು ಬಂಗಾರದ ಪ್ಯೂರಿಟಿ ಏನು, ಅದು 18 ಕ್ಯಾರೆಟಾ 22 ಕ್ಯಾರೆಟಾ, ಹಾಲ್ ಮಾರ್ಕ್ ಯಾವಾಗ ಹಾಕಿದ್ದಾರೆ, ಎಲ್ಲಿ ಹಾಕಿದ್ದಾರೆ, ಎಲ್ಲ ಇನ್ಫಾರ್ಮೇಶನ್ ಕೂಡ ನಿಮಗೆ ಆಪ್ ಅಲ್ಲಿ ಸಿಕ್ಬಿಡುತ್ತೆ. ಸೊ ಇದು ತುಂಬಾ ಇಂಪಾರ್ಟೆಂಟು. ಹಾಲ್ ಮಾರ್ಕ್ ಜೊತೆಗೆ HUID ಕೋಡ್ ಇದ್ದ ಬಂಗಾರ ತಗೊಂಡ್ರೆ ನೀವು ಕೊಟ್ಟಿರೋ ಹಣ ಕೂಡ ಸೇಫ್ ಅಂತಾನೆ ಹೇಳ್ಬೋದು. ಬಂಗಾರದಲ್ಲಿ ನಿಮಗೆ ಮೋಸ ಆಗೋ ಚಾನ್ಸ್ ಇರೋದಿಲ್ಲ. ಇಲ್ಲಿ ಮೂರನೇ ದೊಡ್ಡ ತಪ್ಪು ಜನ ಎಲ್ಲಿ ಮಾಡ್ತಾರಂದ್ರೆ ತೂಕದಲ್ಲಿ ಲೆಕ್ಕ ಮಾಡಲ್ಲ. ನೋಡಿ ವೀಕ್ಷಕರೇ, ಈಗ ಒಂದು 10 ಗ್ರಾಮ್ದು ಒಂದು ಬಳೆ ಇರುತ್ತೆ ಅಂದ್ರೆ ಆ 10 ಗ್ರಾಮ್ನ ಬಂಗಾರದ ಮೇಲೆ ಆರ್ಟಿಫಿಷಿಯಲ್ ಸ್ಟೋನ್ ಅನ್ನು ಹಾಕಿರ್ತಾರೆ. ಅದು ಬಂಗಾರ ಇರಲ್ಲ, ಅದು ಬಂಗಾರ ಬದಲಿಗೆ ಬಂಗಾರ ಚಂದ ಕಾಣ್ಲಿ ಅಂತ, ಸುಂದರವಾಗಿ ಕಾಣ್ಲಿ ಅಂತ ಬಂಗಾರದ ಬದಲಾಗಿ ಅದರ ಮೇಲೆ ಮುತ್ತು, ಹವಳದ ತರ ಆರ್ಟಿಫಿಷಿಯಲ್ ಜ್ಯುವೆಲರೀಸ್ ಗಳನ್ನ ಹಾಕಿರ್ತಾರೆ. ಸೊ ವೀಕ್ಷಕರೇ, ಅದರದ್ದು ತೂಕ ನೀವು ಬೇರೆ ಮಾಡಿಸ್ಬೇಕು. ನೆಟ್ ವೇಟ್, ಗ್ರಾಸ್ ವೇಟ್ ಅಂತ ಬರುತ್ತೆ. ನೆಟ್ ವೇಟ್ 10 ಗ್ರಾಮ್ ಇದೆ, ಬಂಗಾರದ ವೇಟ್ ಎಷ್ಟಿದೆ 9 ಗ್ರಾಮ್ ಇದೆ. 1 ಗ್ರಾಮ್
ಅದರ ಮೇಲಿರೋ ಸ್ಟೋನ್ ನ ತೂಕ ಇದೆ. ಸೊ 1 ಗ್ರಾಮ್ ಲೆಕ್ಕ ನೀವು ಬೇರೆ ಇಡಬೇಕು, 9 ಗ್ರಾಮ್ ಬಂಗಾರದ ಲೆಕ್ಕ ನೀವು ಬೇರೆ ಕೊಡಬೇಕು. 10 ಗ್ರಾಮ್ ಬಂಗಾರ ಅಂದ್ರೆ 1.5 ಲಕ್ಷ, 9 ಗ್ರಾಮ್ ಅಂದ್ರೆ 1,35,000. ಸೊ 15,000 ರೂಪಾಯಿ 1 ಗ್ರಾಮ್ಗೆ ನಿಮ್ಗೆ ಉಳಿತಾಯವಾಗುತ್ತೆ. ಸೊ ಆ 1 ಗ್ರಾಮ್ ಉಳಿತಾಯ ಆದ್ರೂ ಕೂಡ ನಿಮಗೆ ದೊಡ್ಡ ಮಟ್ಟದ ಲಾಭ ಸಿಗುತ್ತೆ. ಮತ್ತೆ ಮೇಕಿಂಗ್ ಚಾರ್ಜ್ ಅಲ್ಲಿ ಚೌಕಾಸಿ ಮಾಡಿ. ಮೇಕಿಂಗ್ ಚಾರ್ಜ್ ಕೆಲವು ಕಡೆಗೆ 20-25% ಹೇಳ್ತಾರೆ. ನೀವು ಅದನ್ನು ಎಷ್ಟು ಕಡಿಮೆ ಮಾಡಿಸ್ತಾರೆ ಅಷ್ಟು ನಿಮಗೆ ಉಳಿತಾಯವಾಗುತ್ತೆ, ಬಿಲ್ ಕೂಡ ನಿಮ್ದು ಕಡಿಮೆ ಆಗುತ್ತೆ. ಇನ್ನು 24 ಕ್ಯಾರೆಟ್ ಚಿನ್ನದ ಬೆಲೆ ಎಷ್ಟು? 1,55,000 ರೂಪಾಯಿ. ನೋಡಿ, ಇದ್ರ ಮೇಲೆ ಮೇಕಿಂಗ್ ಚಾರ್ಜ್ ಇರಲ್ಲ. 24 ಕ್ಯಾರೆಟ್ ಅಂದ್ರೆ ಇದು ಹೂಡಿಕೆ ಮಾಡೋರು ತಗೋತಾರೆ. ನಿಮಗೆ ಆಭರಣ ಬೇಕು ಅಂದ್ರೆ ನೀವು 22 ಕ್ಯಾರೆಟ್ ತಗೊಳ್ಳಿ. 24 ಕ್ಯಾರೆಟ್ ಅಂದ್ರೆ ಏನು? ಇದು ಗಟ್ಟಿ ಬಂಗಾರ, ಇದು ಪ್ಯೂರಿಟಿ ಬಂಗಾರ. ಇದು ನಾವು ಮೈ ಮೇಲೆ ಹಾಕೊಳ್ಳಕ್ಕೆ ಯೂಸ್ ಮಾಡಲ್ಲ. ಇದು ಪ್ಯೂರ್ಲಿ ಇನ್ವೆಸ್ಟ್ಮೆಂಟ್ ಪರ್ಪಸ್ ಅಂತ ತಗೋತಾರೆ. ಇದ್ರದ್ದು ಬೆಲೆ 1,55,000. ಹಾಗಾದ್ರೆ ಈಗ ತಗೋಬೇಕಾ ಬೇಡವಾ ಅಂತ ನೀವು ಪ್ರಶ್ನೆ ಕೇಳಬಹುದು. ವೀಕ್ಷಕರೇ, ಇನ್ನು 1 ವಾರದಲ್ಲಿ ಬೆಲೆ ಇಳಿಕೆ ಆಗಬಹುದು ಅಂತ ಹೇಳಲಾಗ್ತಾ ಇದೆ. ಆದ್ರೆ ಇದು ಖಂಡಿತವಾಗಿ ಯಾವುದೇ ಕಾರಣಕ್ಕೂ ಗ್ಯಾರಂಟಿ ಅಲ್ಲ. ಬೆಲೆಗಳು ಏರಿಕೆನಾಗಬಹುದು, ಇಳಿಕೆನೂ ಆಗ್ಬಹುದು. ಆದ್ರೆ ಮಾರ್ಕೆಟು, ಜಾಗತಿಕ ಮಾರ್ಕೆಟ್ ಏನಿದೆ ನೋಡಿ, ಇಂಟರ್ನ್ಯಾಷನಲ್ ಮಾರ್ಕೆಟ್ ಏನಿದೆ ನೋಡಿ, ಸದ್ಯಕ್ಕೆ ಸ್ವಲ್ಪ ಸ್ಲೋ ಆಗಿದೆ. ಮತ್ತೆ ಅಮೆರಿಕ ಇರಾನ್ ನಡುವೆ ಯುದ್ಧ ಕೂಡ ಶಾಂತಿ ಆಗ್ತಿದೆ. ಯುದ್ಧಗಳು ನಡೆದ್ರೆ ಬೆಲೆಗಳು ಏರಿಕೆ ಆಗುತ್ತೆ. ಈಗ ಯುದ್ಧ ನಿಲ್ಲೋ ಸಾಧ್ಯತೆ ಇರೋದ್ರಿಂದ ಮತ್ತೆ ಈ ಒಂದು ಬಂಗಾರ ಬೆಳ್ಳಿಯಲ್ಲಿ ಮತ್ತೆ ಒಂದು ಬದಲಾವಣೆ ಕಾಣೋ ಸಾಧ್ಯತೆ ಇದೆ. ಸೊ ವೀಕ್ಷಕರು, ಇದೊಂದು ಇಂಪಾರ್ಟೆಂಟ್ ಪಾಯಿಂಟ್ ಅಂತ ಹೇಳ್ಬೋದು. ಸ್ವಲ್ಪ ವೇಟ್ ಕೂಡ ನೀವು ಮಾಡಬಹುದು. ಇಲ್ಲ ಬೆಲೆ ಏರಿಕೆ ಆಯಿತು ಅಂದ್ರೆ ಮತ್ತೆ ನೀವು ಏನಾದರೂ ಖರೀದಿ ಮಾಡಲು ಪ್ಲಾನ್ ಮಾಡ್ತಿದ್ರೆ ಮಾಡಬಹುದು. ಇಲ್ಲ ಬೆಲೆ ಇಳಿಕೆ ಆದ ನಂತರ ಮಾಡ್ತೀರಾ ಅಂದ್ರೂ ಕೂಡ ಮಾಡಬಹುದು. ಇವತ್ತಿಗೆ ಇಷ್ಟ ಆಗುತ್ತೆ. ವಿಡಿಯೋ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.